ನಮಸ್ಕಾರ. ಇವತ್ತು ನಾವು ಟೇಸ್ಟಿ ಪಾಲಕ್ ತಾಲಿಪಟ್ಟಿ ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದರಲ್ಲಿ ಕಟ್ ಮಾಡಿ ತೊಳೆದುಕೊಂಡಿರುವ ಪಾಲಕನ್ನು ಹಾಕೊಳ್ಳಿ. ಸ್ವಲ್ಪ ಹಸಿಮೆಣಸನ್ನು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ. ನೋಡಿ, ಹೀಗೆ ರುಬ್ಕೊಳ್ಳಿ. ನಂತರ ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎರಡೂ ಸಮ ಕ್ವಾಂಟಿಟಿಯಲ್ಲಿರಬೇಕು. ಜೀರಿಗೆ, ಅಜ್ವಾನ ನೋಡಿ, ಸ್ವಲ್ಪ ಬಿಳಿ ಎಳ್ಳು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ರುಬ್ಕೊಂಡಿರುವ ಪಾಲಕನ್ನು ಹಾಕಿ ನಾದಿಕೊಳ್ಳಿ. ನೀರನ್ನು ಹಾಕ್ಕೊಳ್ಬೇಡಿ. ನೋಡಿ, ಇಲ್ಲಿ ಯಾವುದೇ ಥರದ ಗಂಟಿಲ್ದಂಗೆ ಚೆನ್ನಾಗಿ ನಾದ್ಕೊಳ್ಳಿ. ಒಂದು 5 ನಿಮಿಷ ನೆನೆಯಲು ಬಿಡಿ. ಈಗ ಸೈಡ್ಗೆ ಕೊಬ್ಬರಿ ಚಟ್ನಿ ಮಾಡ್ಕೋಣ. ಕೊಬ್ಬರಿ, ಬೆಳ್ಳುಳ್ಳಿ, ಹಸಿಮೆಣಸು, ಸ್ವಲ್ಪ ಹುರಿಗಡಲೆ, ಸಕ್ಕರೆ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಚಟ್ನಿಗೆ ಮಸಾಲೆ ಹಾಕೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಅಜ್ವಾನ ಮತ್ತು ಕರಿಬೇವು ಹಾಕಿ ಚಟ್ನಿಯನ್ನು ಹಾಕಿ ಈಗ ರೆಡಿ ಆಯಿತು. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಎಲ್ಲನೂ ಒಂದೊಂದಾಗಿ ಉಳ್ಳೆ ಮಾಡ್ಕೊಳ್ಳಿ. ನೋಡಿ, ಹೀಗೆ ಚೆನ್ನಾಗಿ ಒಂದೊಂದಾಗಿ ಉಳ್ಳೆ ಮಾಡ್ಕೊಳ್ಳಿ. ಈಗ ಲಟ್ಸೋಣ. ಸ್ವಲ್ಪ ಉಳ್ಳೆಗಳನ್ನು ದೊಡ್ಡದಾಗಿ ತಗೊಂಡು ಹೀಗೆ ದಿಪ್ಪಗಾಯಿ ಲಟ್ಟಿಸ್ಬೇಕು. ನಿಮ್ಮಲ್ಲಿ ಏನು ಸಿಗುತ್ತೋ ಅದರಲ್ಲೇ ಸಣ್ಣದಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಕರೀರಿ. ನೋಡಿ, ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕರ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನಾ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳದು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈಗ ಪಾಲಕ್ ತಾಲಿಪಟ್ಟಿ ರೆಡಿ. ಥ್ಯಾಂಕ್ ಯು.